ಅತಿ ದೊಡ್ಡ ಬೆಳವಣಿಗೆಗೆ ರಾಜ್ಯ ಸಾಕ್ಷಿ ಆಗ್ತಾ ಇದೆ. ಹಾಗಾದ್ರೆ ಆ ಬೆಳವಣಿಗೆ ಏನು ನೋಡ್ತಾ ಹೋಗೋಣ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆಯ ಆರೋಪ. ಅತಿ ದೊಡ್ಡ ಬೆಳವಣಿಗೆಗೆ ಕ್ಷಣಗಣನೆ ಆರಂಭ ಆಗಿದೆ. ತನಿಖೆಯಲ್ಲಿ ಹೊರಬೀಳುತ್ತಾ ಹಾಗಾದ್ರೆ ಮಹತ್ವದ ಮಾಹಿತಿ. ಎಫ್ಎಸ್ಎಲ್ ವರದಿಯಲ್ಲಿ ಏನಿದೆ? ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಗೃಹ ಸಚಿವರಿಗೆ ಪೊಲೀಸ್ ಅಧಿಕಾರಿಗಳು ಹೇಳಿದ್ದೇನು? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ. ಯಾವ ಕ್ಷಣದಲ್ಲಾದರೂ ಕೂಡ ಎಫ್ಎಸ್ಎಲ್ ವರದಿ ಹೊರಬೀಳುವಂತಹ ಸಾಧ್ಯತೆ. ವಿಧಾನಸೌಧದ ಆವರಣದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದಂತಹ ಆರೋಪ. ಇದು ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಕೂಗಿದ್ದಲ್ಲ ಅಂತೇಳಿ ಕಾಂಗ್ರೆಸ್ಸಿಗರು ಮಾತನಾಡ್ತಾ ಇದ್ರು. ಒಂದಿಷ್ಟು ಮಾಹಿತಿಗಳನ್ನು ಕೂಡ ಕೊಡ್ತಾ ಇದ್ರು. ಈ ಬೆನ್ನಲ್ಲೇ ತನಿಖೆಯನ್ನು ನಡೆಸ್ತಾ ಇದ್ದೇವೆ ಅಂತೇಳಿ ಗೃಹ ಸಚಿವರು ಹೇಳಿದ್ರು. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಬೆಳವಣಿಗೆಯನ್ನ ನಿರೀಕ್ಷೆ ಮಾಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದಕ್ಕೆ ಉತ್ತರ ಸಿಗುವಂತಹದ್ದು. ನಾಸಿರ್ ಹುಸೇನ್ ಜಿಂದಾಬಾದ್ ಅಂತ ಕೂಗಿದ್ದು ಅದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಲ್ಲ ಅನ್ನುವಂತಹ ಮಾತುಗಳನ್ನ ಕಾಂಗ್ರೆಸ್ ನಾಯಕರುಗಳಾಡಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಆದಿಯಾಗಿ ಸಚಿವರುಗಳು ಕೂಡ ಇದೇ ವಿಚಾರವನ್ನೇ ಪ್ರಸ್ತಾಪಿಸಿದ್ರು. ಹಾಗಾದ್ರೆ ನಿಜಕ್ಕೂ ವಿಡಿಯೋದಲ್ಲಿ ಕೂಗಿದ್ದು ಪಾಕಿಸ್ತಾನ್ ಜಿಂದಾಬಾದ ಅಥವಾ ನಾಸಿರ್ ಹುಸೇನ್ ಜಿಂದಾಬಾದ ಅನ್ನುವಂತಹ ಪ್ರಶ್ನೆ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದಂತಹ ಆರೋಪ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಬೆಳವಣಿಗೆಗೆ ಕ್ಷಣಗಣನೆ ಆರಂಭ ಆಗಿದೆ. ಹಾಗಾದ್ರೆ ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿರುವಂತಹದ್ದೇನು? ತನಿಖೆಯಲ್ಲಿ ಇರುವಂತಹದ್ದೇನು? ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗಲಿದೆ. ಹಾಗಾದ್ರೆ ಗೃಹ ಸಚಿವರಿಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳು ಕೊಟ್ಟಂತಹ ಮಾಹಿತಿ ಏನು? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಬೆಳವಣಿಗೆ ಒಂದಾಗಲಿದೆ. ಅತಿ ದೊಡ್ಡ ಬೆಳವಣಿಗೆಗೆ ಈ ಮೂಲಕ ರಾಜ್ಯ ಸಾಕ್ಷಿ ಆಗ್ತಾ ಇದೆ. ಅತ್ಯಂತ ಮಹತ್ವದ ಮಾಹಿತಿ ತನಿಖೆಯಲ್ಲಿ ಹೊರಬೀಳುತ್ತ. ಎಫ್ಎಸ್ಎಲ್ ವರದಿಯಲ್ಲಿ ಹಾಗಾದ್ರೆ ಏನಿದೆ? ಅವತ್ತು ವಿಧಾನಸೌಧದ ಆವರಣದಲ್ಲಿ ನಡೆದಿದ್ದೇನು? ನಿಜಕ್ಕೂ ಘೋಷಣೆ ಕೂಗಿದ್ಯಾರು? ಏನಂತ ಘೋಷಣೆ ಕೂಗಿದ್ರು? ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿ ಏನಿದೆ? ಪೊಲೀಸರು ತನಿಖೆಯ ಮೂಲಕ ಕಂಡುಕೊಂಡಿದ್ದೇನು? ಎಲ್ಲದಕ್ಕೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗಲಿದೆ. ಈ ಮೂಲಕ ರಾಜ್ಯದಲ್ಲಿ ಅತಿ ದೊಡ್ಡ ಬೆಳವಣಿಗೆಗಳನ್ನ ನಿರೀಕ್ಷೆ ಮಾಡಲಾಗ್ತಾ ಇದೆ. ಹಾಗಾದ್ರೆ ಎಫ್ಎಸ್ಎಲ್ ವರದಿಗೆ ಕಳುಹಿಸಿದಂತಹ ಸಂದರ್ಭದಲ್ಲಿ ಏನೆಲ್ಲ ಆಯಿತು? ಈಗ ಎಫ್ಎಸ್ಎಲ್ ವರದಿ ಬಂದಿದೆ ಎಂಬ ಮಾಹಿತಿ ಸಿಗ್ತಾ ಇದೆ. ಎಫ್ಎಸ್ಎಲ್ ನ ವರದಿಯಲ್ಲಿ ಏನಿದೆ? ಯಾವ ಕ್ಷಣದಲ್ಲಾದರೂ ಕೂಡ ಎಫ್ಎಸ್ಎಲ್ ವರದಿ ಬಹಿರಂಗವಾಗಬಹುದು. ಮೊನ್ನೆ ನಡೆದಂತಹ ಘಟನೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಇದೇ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಮಾಹಿತಿ ಹೊರಬೀಳುತ್ತೆ. ಸ್ಫೋಟಕ ಮಾಹಿತಿ ಅನಾವರಣ ಆಗುತ್ತೆ. ಹಾಗಾದ್ರೆ ಎಫ್ಎಸ್ಎಲ್ ವರದಿಯಲ್ಲಿ ಏನಿದೆ? ಈಗಾಗಲೇ 7 ಜನರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಆ 7 ಜನರಲ್ಲಿದ್ದವರೇನೆ ಈ ರೀತಿಯ ಘೋಷಣೆ ಕೂಗಿದ್ದ ಅಥವಾ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳು. ಗೃಹ ಸಚಿವರಿಗೆ ಜಿ ಪರಮೇಶ್ವರ್ ಅವರಿಗೆ ಪೊಲೀಸ್ ಅಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಅವರು ಕೊಟ್ಟಂತಹ ಮಾಹಿತಿಯಲ್ಲಿ ಏನಿದೆ? ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿ ಏನಿದೆ? ಮೊನ್ನೆ ವಿಧಾನಸೌಧದಲ್ಲಾದಂತಹ ಆವರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅತಿ ದೊಡ್ಡ ಮಾಹಿತಿ ಹೊರಬೀಳಲಿಕ್ಕಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಆದಂತಹ ಮುರಳೀಧರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುರಳೀಧರ್, ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದಂತಹ ಪ್ರಕರಣಕ್ಕೆ ಅತಿ ದೊಡ್ಡ ಬೆಳವಣಿಗೆ ಆಗಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಯಾವ ಬೆಳವಣಿಗೆಯನ್ನ ನಿರೀಕ್ಷೆ ಮಾಡಬಹುದು ಅಂತ ಹೇಳಿ ಮುರಳಿ? ಖಂಡಿತ ಪ್ರೇಮ, ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಏನು ಗೋಜುಗಳಾಗ್ತಾ ಇತ್ತು. ಸಾಕಷ್ಟು ಮಜಲುಗಳಿಂದನೂ ಕೂಡ ತನಿಖೆಯನ್ನ ಮಾಡಿಸಬೇಕು. ಜೊತೆಗೆ ವಿರೋಧ ಪಕ್ಷದವರು ಕೂಡ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು. ಯಾಕಂದ್ರೆ ಸರ್ಕಾರ ಇದುವರೆಗೂ ಯಾರನ್ನೂ ಕೂಡ ಬಂಧನಕ್ಕೊಳಪಡಿಸಿಲ್ಲ, ಜೊತೆಗೆ ಅವರನ್ನ ಯಾರನ್ನೂ ಕೂಡ ವಿಚಾರಣೆ ಮಾಡ್ತಾ ಇಲ್ಲ ಅಂತೇಳಿ ವಿರೋಧ ಪಕ್ಷ ಸರ್ಕಾರದ ಮೇಲೆ ಹರಿ ಆಯ್ತಾ ಇತ್ತು. ಆದ್ರೆ ಸರ್ಕಾರ ಒಂದೇ ಒಂದು ಸ್ಟ್ಯಾಂಡ್ ಅನ್ನ ತೆಗೆದುಕೊಂಡಿತ್ತು. ಅದು ಎಫ್ಎಸ್ಎಲ್ ನ ರಿಪೋರ್ಟ್ ಬರೋ ತನಕ ನಾವು ಯಾವುದೇ ರೀತಿಯ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಆಡಿಯೋದಲ್ಲಿ ಒಂದಷ್ಟು ಅಸ್ಪಷ್ಟವಾದ ವಿಚಾರಗಳಿದಾವೆ. ಅದನ್ನ ತಿಳ್ಕೊಳ್ಳೋದಕ್ಕೆ
ಟೆಕ್ನಿಕಲ್ ಎವಿಡೆನ್ಸ್ಗಳೇನಿತ್ತು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಇಟ್ಕೊಂಡು ನಾವು ತನಿಖೆಯನ್ನ ಮಾಡಬೇಕು. ತನಿಖೆನ ಮಾಡಿದ ನಂತರ ಯಾರೇ ಅದರಲ್ಲಿ ಇದ್ರು ಅಂದ್ರೆ FSL ವರದಿಯಲ್ಲಿ ಅದು ಸತ್ಯ ಅಂತ ಏನಾದ್ರು ಬಂದ್ರೆ ಯಾವುದೇ ಆರೋಪಿ ಆದ್ರೂ ಕೂಡ ಅವರನ್ನ ಬಂಧನ ಮಾಡದೇನೆ ನಾವು ಬಿಡೋದಿಲ್ಲ ಅಂತ ಹೇಳಿ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆಯ ಪ್ರಕಾರವಾಗಿ ನಿನ್ನೆ ಅಷ್ಟೇ FSL ಗೆ ವರದಿಯನ್ನು ಕೂಡ ಅಂದ್ರೆ ಏನು ರಾ ಫುಟೇಜಸ್ಗಳಿತ್ತು ರಾ ಫುಟೇಜಸ್ಗಳನ್ನು ಕೂಡ ಕೊಡಲಾಗಿತ್ತು. ಅಂದ್ರೆ ರಾ ಫುಟೇಜಸ್ಗಳನ್ನ ಆಧರಿಸಿ FSL ಕೂಡ ತನಿಖೆಯನ್ನ ಮಾಡಿತ್ತು. ತನಿಖೆಯನ್ನ ಮಾಡಿ ಇವತ್ತು ಸಂಜೆ ಸರಿಸುಮಾರು 4:30 ಸಂದರ್ಭದಲ್ಲಿ ವರದಿಯನ್ನ ಸಲ್ಲಿಕೆ ಮಾಡಿದೆ ಅನ್ನೋದ್ರ ಬಗ್ಗೆ ಉನ್ನತ ಮೂಲಗಳು ಮಾಹಿತಿಯನ್ನ ಕೊಡ್ತಾ ಇದೆ. ಅಂದ್ರೆ FSL ನ ನಿರ್ದೇಶಕರ ಮೂಲಕ ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಕೆಯಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸ್ಪಷ್ಟವಾಗಿ ಸಿಗ್ತಾ ಇರುವಂತದ್ದು. ಆದ್ರೆ ಆ ವರದಿಯಲ್ಲಿ ಏನಿದೆ ಆ ವರದಿಯಲ್ಲಿ ಹೇಳಿರುವಂತ ವಿಚಾರಗಳು ನಿಜವಾ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಕೂಗಿರಂತದ್ದು ನಿಜನಾ, ಅಥವಾ ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಕೂಗಿರಂತದ್ದು ನಿಜನಾ, ಇವೆರಡೂ ಕೂಡ ಏನು ಮುಚ್ಚಿದ ಲಗೋಟೆಯಲ್ಲಿ ಈಗ ಮಾಹಿತಿಗಳು ಸರ್ಕಾರದ ಕೈ ಸೇರಿದೆ. ಸರ್ಕಾರ ಅದನ್ನ ರಿವೀಲ್ ಮಾಡುತ್ತಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು. ಯಾಕಂದ್ರೆ ಬೆಳಗ್ಗೆ ಅಷ್ಟೇ ಗೃಹ ಸಚಿವರು ಅಧಿವೇಶನದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. 7 ಜನ ಶಂಕಿತರೇನಿದ್ರು, ಅಂದ್ರೆ 7 ಜನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತವ್ರು ಯಾರಿದ್ರು ಅವ್ರನ್ನೆಲ್ಲರೂ ಕೂಡ ವಿಚಾರಣೆಯನ್ನ ಮಾಡಿದೀವಿ. ಪ್ರತಿಯೊಬ್ಬರನ್ನು ಕೂಡ ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ, ಜೊತೆಗೆ ಯಾರ್ಯಾರು ಬಂದಿದ್ರು ಅವ್ರ ಬಗ್ಗೆ ಎಲ್ಲ ಕೂಡ ತಿಳ್ಕೊಳ್ಳೋದು ಪ್ರಯತ್ನಗಳನ್ನ ಮಾಡ್ತಾ ಇದೀವಿ ಅಂತೇಳಿ ಗೃಹ ಸಚಿವರು ಹೇಳಿದ್ರು. ಜೊತೆಗೆ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ರು. ಪ್ಯಾರಲಲ್ ಆಗಿ ಒಂದಷ್ಟು ಶಂಕಿತರೇನಿದ್ರು ಅವರ ಆಡಿಯೋ ಸ್ಯಾಂಪಲ್ಸ್ ಗಳನ್ನಿತ್ತು ಅದನ್ನು ಕೂಡ ತೆಗೆದುಕೊಳ್ಳುವಂತ ಪ್ರಯತ್ನಗಳನ್ನ ಕೂಡ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಕ್ಕಿರುವಂತದ್ದು. ಈಗ ಅಧಿಕೃತವಾಗಿ FSL ನ ವರದಿ ರಾಜ್ಯ ಸರ್ಕಾರಕ್ಕೆ ಕೈ ಸೇರಿರೋ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ನಡೆ ಏನು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇದೆ. ಯಾಕೆಂದ್ರೆ ಅದು 2 ವಿಚಾರಗಳಿದಾವೆ. ಅಂದ್ರೆ ಅದು ಒಂದು ಶತ್ರು ದೇಶವನ್ನ ಜಿಂದಾಬಾದ್ ಅಂತ ಕೂಗಿರೋಂಥ ವಿಚಾರ ಇರ್ಬೋದು, ಜೊತೆಗೆ ಅಲ್ಲಿ ಇದ್ದಂತ ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಕೂಗಿರೋಂಥ ವಿಚಾರ ಇರ್ಬೋದು. ಎರಡೂ ಕೂಡ ಈಗ ವಿಚಾರಗಳು ಮುನ್ನೆಲೆಗೆ ಬಂದಿತ್ತು. ಅದರಲ್ಲಿ ಯಾವುದು ಕ್ಲಾರಿಟಿ ಇದೆ ಅಂದ್ರೆ ಯಾವ ಹೆಸರುಗಳನ್ನ ಅಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ, ಅವರು ಹೇಳಿದಂಥದ್ದು ನಿಜನಾ, ಜೊತೆಗೆ ವಿರೋಧ ಪಕ್ಷ ಪಟ್ಟಿ ಹಿಡಿದಿದ್ದಂಥದ್ದು ನಿಜನಾ, ಇವೆಲ್ಲ ಕೂಡ ಅಸ್ಪಷ್ಟವಾಗಿರುವಂಥದ್ದು. ಈಗ ಸದ್ಯಕ್ಕೆ ಆ ವರದಿಯನ್ನ ಆಧರಿಸಿ ಸರ್ಕಾರ ಯಾವ ಕ್ರಮನ ಕೈಗೊಳ್ಳುತ್ತೆ, ಜೊತೆಗೆ ಆ ಸರ್ಕಾರ ಈಗ ಸಿಕ್ಕಿರುವಂತಹ ವರದಿ ಏನಿತ್ತು FSL ನ ವರದಿ ಅದನ್ನ ಬಹಿರಂಗ ಪಡಿಸುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲನ ಮೂಡಿಸಿರುವಂತದ್ದು. ಪ್ರೇಮ್.